ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ರೇಣುಕಾ ಯಲ್ಲಮ್ಮಾದೇವಿ ದರ್ಶನಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳಿ ದೇಗುಲದ ಆಡಳಿತ ಮಂಡಳಿ ಹೇಳಿದೆ. ಗ್ರಹಣದ ಪ್ರಯುಕ್ತ ಆದಿಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮಾದೇವಿಗೆ ಅರ್ಚಕರು ಬೆಳಗಿನ ಪೂಜೆಯನ್ನ ನೆರವೇರಿಸಿದ್ದು, ಗ್ರಹಣದ ವೇಳೆ ಭಕ್ತರ ದರ್ಶನಕ್ಕೆ ಮುಕ್ತ ಅವಕಾಶ ಇದೆ. ಇನ್ನು ಗ್ರಹಣ ಇರೋದರಿಂದ ತೀರ್ಥ ಪ್ರಸಾದ ವಿತರಣೆ ಇರುವುದಿಲ್ಲ. ಗ್ರಹಣ ಮೋಕ್ಷ ಸಂದರ್ಭದಲ್ಲಿ ದೇವಸ್ಥಾನದ ಶುಚಿತ್ವದ ಕಾರ್ಯವನ್ನ ನಡೆಸಲಿದ್ದು, ಆನಂತರ ದೇವಿಗೆ ಸಂಜೆ ವಿಶೇಷ ಪೂಜೆ ನಡೆಯಲಿದೆ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಜಗದಂಬಾ ರೇಣುಕಾ ಯಲ್ಲಮ್ಮ ದೇವಿ ನಮೋಸ್ತುತೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಭಾರತ ದೇಶಕ್ಕೆ ಈಗಾಗಲೇ ಗೋಚರಿಸುತ್ತಿರುವಂಥ ದಿನಾಂಕ 3/3/2026ರಂದು ನಡೆಯುವಂಥ ಆ ಹೋಳಿಯ ದಿನ ಸಂಪೂರ್ಣವಾಗಿ ರಕ್ತಚಂದ್ರಗ್ರಹಣ ಪ್ರಾರಂಭ ಗೋಚರಿಸ್ತಾ ಇದೆ. ಅದು 3:27 ಗ್ರಹಣವು ವೇದಾರಂಭವಾಗುವುದರಿಂದ ನಾವು ಈಗಾಗಲೇ ದೇವಸ್ಥಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ದಿನ 12 ಗಂಟೆವರೆಗೆ ಭಕ್ತಾದಿಗಳು ಬರುವಂಥ ಭಕ್ತಾದಿಗಳ ದರ್ಶನ ತೀರ್ಥ ಪ್ರಸಾದ ಮತ್ತು ಆರತಿಯನ್ನು ಕೊಡ್ತಾ ಇದ್ದೀವಿ. ಆದರೆ ತೀರ್ಥ ಪ್ರಸಾದ 12 ಗಂಟೆಯಿಂದ ಸಾಯಂಕಾಲ 6:45ವರೆಗೆ ಯಾವುದೇ ತೀರ್ಥ ಪ್ರಸಾದ ಹಾಗೂ ಆರತಿ ವಿಧಾನಗಳನ್ನು ಕೊಡುವುದಿಲ್ಲ. ಯಾವುದೇ ಪೂಜಾ ವಿಧಿವಿಧಾನಗಳು ನಡೆಯುವುದಿಲ್ಲ. ಹಾಗೂ ಮತ್ತು 6:45 ನಂತರ ದೇವಸ್ಥಾನವನ್ನು ಪರಿಶುದ್ಧಗೊಳಿಸಿ ಮತ್ತೆ ಸಾಯಂಕಾಲದ ಹೋಳಿ ಸಾಯಂಕಾಲದ ಪೂಜೆಯನ್ನು 6:45 ನಂತರ ಪೂಜೆಯನ್ನು ಪ್ರಾರಂಭಿಸಿ ಮುಂದೆ ಭಕ್ತಾದಿಗಳಿಗೆ 9 ಗಂಟೆ ನಂತರ ದರ್ಶನಾವಕಾಶವನ್ನು ಕಲ್ಪಿಸಲಾಗಿದೆ. ಹಾಗೂ ತೀರ್ಥ ಪ್ರಸಾದ ಕೂಡ 9 ಗಂಟೆ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡುತ್ತದೆ. ದರ್ಶನಾವಕಾಶವು ಕೂಡ 9 ಗಂಟೆ ನಂತರ ದರ್ಶನಾವಕಾಶಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಯಡಿಯೂರಯ್ಯ ಅಂತ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಆಗಮಿಸಿದ್ದೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.